ಪೂರ್ತಿ ಕತೆ ಕೇಳೋ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನ ಹಳೆಯ ಬಡಾವಣೆಯೊಂದರಲ್ಲಿ ಸೌಮ್ಯಾಳ ಆ ಬಿಳಿ ಬಣ್ಣದ ಬಿಲ್ಡಿಂಗ್ ಮೌನವಾಗಿ ನಿಂತಿತ್ತು. ಸೌಮ್ಯಾಳಿಗೆ ಈಗ ಕೇವಲ 25 ವರ್ಷ. ಆದರೆ ಅವಳ ಕಣ್ಣುಗಳಲ್ಲಿ 80 ವರ್ಷದ ಮುಪ್ಪಿನ ಕಲೆಯಿತ್ತು. 3 ವರ್ಷಗಳ ಹಿಂದೆ ಮದುವೆಯಾಗಿ ಕನಸುಗಳ ಮೂಟೆ ಕಟ್ಟಿಕೊಂಡು ಬಂದವಳಿಗೆ ವಿಧಿ ಒಂದು ದೊಡ್ಡ ಹೊಡೆತವನ್ನ ನೀಡಿತ್ತು. ಒಂದು ಭೀಕರ ಅಪಘಾತದಲ್ಲಿ ಅವಳ ಪತಿ ನಿಖಿಲ್ ತೀರ್ಕೊಂಡು ಹೋಗಿದ್ರ. ಅಪ್ಪ ಅಮ್ಮ ಇಲ್ಲದ ಅವಳಿಗೆ ನಿಖಿಲ್ ಬಿಟ್ಟು ಹೋದ ಆ ಒಂದು ಬಿಲ್ಡಿಂಗ್ ಮಾತ್ರ ಆಸರೆಯಾಗಿತ್ತು. ಸೌಮ್ಯ ತನ್ನ ಸುತ್ತಲೂ ಒಂದು ಕಾಣದ ಗೋಡೆಯನ್ನ ಅದೃಶ್ಯ ಗೋಡೆಯನ್ನ ನಿರ್ಮಿಸಿಕೊಂಡಿದ್ಲು. ಯಾರೊಂದಿಗೂ ಹೆಚ್ಚು ಮಾತಾಡ್ತಿರ್ಲಿಲ್ಲ. ಬಾಡಿಗೆದಾರರ ಜೊತೆಗೂ ಕೇವಲ ಹಣದ ವ್ಯವಹಾರ ಅಷ್ಟೆ. ಅವಳ ದಿನಚರಿ ಅಂದ್ರೆ ಸಾಯಂಕಾಲ ಬಾಲ್ಕನಿಯಲ್ಲಿ ಕೂತು ಹೂಗಳನ್ನ ನೋಡ್ತಾ ಕಣ್ಣೀರು ಹಾಕೋದಾಗಿತ್ತು. ಯಾಕಂದ್ರೆ ನೋವು ಅಂತದ್ದು. ಒಂದು ದಿನ ಮೇಲ್ಗಡೆ ಮನೆಯ ಬಾಡಿಗೆದಾರರು ಮನೆಯನ್ನ ಖಾಲಿ ಮಾಡಿದಾಗ ಆ ಜಾಗಕ್ಕೆ ಜೀವನ್ ಅನ್ನೋ ಹುಡುಗ ಬಂದ. ಅವನಿಗೆ ಸುಮಾರು 22 ವರ್ಷ ಆಗಿತ್ತು. ಹಳ್ಳಿಯಿಂದ ಹೊಸದಾಗಿ ಸಿಟಿಗೆ ಬಂದವನಂತೆ ಕಾಣಿಸ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಏನೋ ಒಂದು ಸಾಧಿಸುವ ಹಂಬಲ ಇತ್ತು. ಸೌಮ್ಯ ಅವನಿಗೆ ಮೊದಲೇ ಕಟ್ಟುನಿಟ್ಟಿನ ನಿಯಮಗಳನ್ನ ಹೇಳಿದ್ಲು. ಅವಳ ಮನೆಯ ನಿಯಮಗಳನ್ನ ಹೇಳಿದ್ಲು. ಇಲ್ಲಿ ನೋಡು, ಇದು ಸಂಪ್ರದಾಯಸ್ಥ ಮನೆ. ಮನೆಗೆ ಯಾರನ್ನೂ ಕರ್ಕೊಂಬರೋ ಅಂತಿಲ್ಲ. ಬಾಡಿಗೆ ಸರಿಯಾದ ಸಮಯಕ್ಕೆ ಬರಬೇಕು. ಜೀವನ್ ತಲೆ ಆಡಿಸ್ದ. ಎಲ್ಲವನ್ನೂ ಒಪ್ಕೊಂಡಿದ್ದ. ವೀಕ್ಷಕರೇ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನ ಬೆಳಗ್ಗೆ ಅವನು ವ್ಯಾಯಾಮ ಮಾಡೋದನ್ನ, ವಾಕಿಂಗ್ ಹೋಗೋದನ್ನ ಸೌಮ್ಯ ಬಾಲ್ಕನಿಯಿಂದ ನೋಡ್ತಾ ಇದ್ಲು. ಅವನ ಬಲಿಷ್ಠ ವ್ಯಕ್ತಿತ್ವ ಮತ್ತು ಮೃದು ಸ್ವಭಾವ ಸೌಮ್ಯಾಳ ಮನಸ್ಸಿನಲ್ಲಿ ತಿಳಿಯದ ಕಂಪನವೊಂದನ್ನ ಸೃಷ್ಟಿಸ್ತಾ ಇತ್ತು. 3 ತಿಂಗಳು ಕಳೆದು ಜೀವನ್ ಬಾಡಿಗೆ ಕೊಡೋದಕ್ಕೆ ಲೇಟ್ ಮಾಡಿದ್ದ, ವಿಳಂಬ ಮಾಡಿದ್ದ. ಅಕ್ಕ, ಈ ತಿಂಗಳು ಸಂಬಳ ಆಗಿಲ್ಲ, ಮುಂದಿನ ತಿಂಗಳು ಕೊಡ್ತೇನೆ ಅಂತ ರಿಕ್ವೆಸ್ಟ್ ಮಾಡಿದ್ದ. ಸೌಮ್ಯ ತನ್ನ ಶಿಸ್ತಿನ ಮುಖವಾಡವನ್ನ ಕಳಚಲಿಲ್ಲ. ಹೋಗ್ಲಿ ಬಿಡು. ಆದರೆ 2 ತಿಂಗಳಾದ್ರೂ ಹಣ ಬರಲಿಲ್ಲ. ಅವಳ ಜೀವನ ನಡೆಯುತ್ತಿದ್ದುದೇ ಆ ಬಾಡಿಗೆಯಿಂದ. ಕೋಪ ಅವಳ ಹೃದಯದಲ್ಲಿ ನಿಧಾನವಾಗಿ ಬೆಳೆಯೋದಕ್ಕೆ ಶುರು ಮಾಡ್ತು. ಅವತ್ತು ರಾತ್ರಿ ಭೀಕರವಾಗಿ ಗಾಳಿ ಮತ್ತು ಮಳೆ ಸುರಿತಾ ಇತ್ತು. ಸೌಮ್ಯ ತನ್ನ ಕೊನೆಯಲ್ಲಿ ಒಂಟಿತನದಿಂದ ಬೆಚ್ಚಿ ಬಿದ್ದಿದ್ಲು. ಅವಳೊಬ್ಳೇ ಇರ್ತಾ ಇದ್ಲು. ಯಾರೂ ಇಲ್ಲದ ಈ ಜೀವನದ ಅರ್ಥ ಏನು ಅನ್ನೋ ಪ್ರಶ್ನೆ ಅವಳ ಮನಸ್ಸನ್ನ ಕಾಡ್ತಾ ಇತ್ತು. ಅದೇ ಆವೇಶದಲ್ಲಿ ಅವಳು ಜೀವನ್ ಮನೆಗೆ ಹೋದ್ಲು. ಅವನು ಕತ್ಲಲ್ಲಿ ತಲೆ ಹಿಡ್ಕೊಂಡು ಕೂತಿದ್ದ. ಬಾಡಿಗೆ ಕೊಡೋಕಾಗ್ದಿದ್ರೆ ಯಾಕಿಲ್ಲಿರ್ತೀಯ ಅಂತ ಅವಳು ಕಿರ್ಚಿದ್ಲು ಜೀವನ್ ಮೇಲೆ. ಜೀವನ್ ಮೆಲ್ಲನೆ ತಲೆ ಎತ್ತದ. ಅವನ ಕಣ್ಣುಗಳು ಕೆಂಪಾಗಿದ್ವು. ಅವನು ಅಳತಾ ತನ್ನ ಕಥೆಯನ್ನ ಹೇಳಿದ. ಪೂರ್ತಿ ಕಥೆಯನ್ನ ಕೇಳುವುದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಹಳ್ಳಿಯಲ್ಲಿದ್ದ ಹೊಲ ಮಾಡಿಕೊಂಡು 20,000 ರೂಪಾಯಿ ಒಬ್ಬ ಏಜೆಂಟಿಗೆ ಕೊಟ್ಟಿದ್ದ. ಫೇಕ್ ಕಂಪನಿ, ಫೇಕ್ ಭರವಸೆ, ಫೇಕ್ ಕನಸು. 1 ತಿಂಗಳು ದುಡಿಸಿದ್ರೂ ಸಂಬಳ ಏನೂ ಬಂದಿರಲಿಲ್ಲ ಜೀವನ್ಗೆ. ಈಗ ಊಟಕ್ಕೂ ಹಣ ಇರಲಿಲ್ಲ. ಅವನ ಕತೆ ಕೇಳಿದಾಗ ಸೌಮ್ಯಾಳ ಹೃದಯ ಚುಚ್ಚಿದಂಗಾಯ್ತು. ಅವಳು ಮೊದಲೇ ಕೋಪದಿಂದ ಬಂದಿದ್ಲು ಅವನ ಮನೆಗೆ ಬಾಡಿಗೆ ಕೇಳೋದಕ್ಕೋಸ್ಕರ. ತನ್ನ ಗಂಡ ತೀರ್ಕೊಂಡಾಗ ಅನುಭವಿಸಿದ ಒಂದು ಅಸಹಾಯಕತೆ, ಹೆಲ್ಪ್ಲೆಸ್ನೆಸ್ ಅವಳ ಕಣ್ಣು ಮುಂದೆ ಬಂತು. ಅವಳು ಅವನ ಪಕ್ಕ ಕೂತು ಸಮಾಧಾನವಾಗಿ ಮಾತಾಡಿದ್ಲು. ಇದು ಫೇಕ್ ಕಂಪನಿಗಳ ತಂತ್ರ.
ನಿನ್ನ ಕನಸಿನ ಜೊತೆ ಅವರು ಆಟ ಆಡಿದ್ದಾರೆ. ಆ ರಾತ್ರಿಯ ಚಳಿಯಲ್ಲಿ 2 ಒಂಟಿ ಜೀವಗಳು ಒಬ್ಬರನ್ನೊಬ್ರು ಅರ್ಥಕೊಂಡು ಮೌನ ಮಾತಾಡ್ತು. ಕಣ್ಣೀರು ಭಾಷೆಯಾಯಿತು. 2 ವರ್ಷಗಳ ನೋವು ಆ ಕ್ಷಣದಲ್ಲಿ ನಿಧಾನವಾಗಿ ಕರಗಿ ಹೋಯಿತು. ಜೀವನ್ ಆ ಕೆಲಸ ಬಿಟ್ಟು ಹೊಸ ಉದ್ಯೋಗ ಪಡೆದುಕೊಂಡ. ಸೌಮ್ಯಳ ಮಾರ್ಗದರ್ಶನದಲ್ಲಿ ಒಂದು ಹೊಸ ಜೀವನವನ್ನು ಆರಂಭಿಸಿದ. ಸ್ನೇಹ ಪ್ರೀತಿಯಾಗಿ, ಪ್ರೀತಿ ಬದುಕಾಗಿ ಬದಲಾಯಿತು. 1 ವರ್ಷದ ನಂತರ ಇಬ್ರು ಮದುವೆಯಾದರು. ಇಂದು ಅವರು ಸಂತೋಷವಾದ ಒಂದು ಜೀವನವನ್ನು ಕಳೀತಾ ಇದ್ದಾರೆ. ಕೆಲಸ ಕೊಡಿಸ್ತೇವೆ ಅಂಥೇಳಿ ಮೊದಲು ಹಣ ಕೇಳಿದ್ರೆ ಅದು ಕೆಲಸ ಅಲ್ಲ ಸ್ನೇಹಿತರೆ, ಅದು ಮೋಸ. ಜಾಗ್ರತೆ ಇರಲಿ. ಜೀವನ ನಿಮ್ಮದು, ಜೀವನ ಸುರಕ್ಷಿತವಾಗಿರಲಿ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು? ನೀವು ಯಾರಿಂದನಾದರೂ ಮೋಸ ಹೋಗಿದ್ದೀರಾ ಅಥವಾ ಮೋಸ ಮಾಡಿದ್ದೀರಾ? ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.